ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸೇಫ್ ಅಂತಾನೆ 31ಕ್ಕೇರಿದ ಒಮೈಕ್ರಾನ್. ಕ್ರಿಸ್ಮಸ್, ನ್ಯೂ ಇಯರ್ ಜೊತೆಗೆ ಜನವರಿ 3ನೇ ವಾರ ಡೇಂಜರ್ ಅಂತಿದ್ದಾರೆ ತಜ್ಞರು. ನಮೋ ಟಫ್ ಮೀಟಿಂಗ್, ಬರ್ತಾ ಇದೆ ಟಫ್ ರೂಲ್ಸ್. ಇದು ಒಮೈಕ್ರಾನ್ ಓ ಮೈ ಗಾಡ್ ಸ್ಟೋರಿ. ರಾಜ್ಯದಲ್ಲಿ 12 ಹೊಸ ಒಮೈಕ್ರಾನ್ ಕೇಸ್ ಪತ್ತೆಯಾಗಿದೆ. ಅಲ್ಲಿಗೆ ರಾಜ್ಯದಲ್ಲಿ ಒಮೈಕ್ರಾನ್ ಸೋಂಕಿತರ ಸಂಖ್ಯೆ 31ಕ್ಕೆ ಏರಿಕೆಯಾಗಿದೆ. 2ರಿಂದ ಸ್ಟಾರ್ಟ್ ಆಯಿತು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ 2 ಒಮೈಕ್ರಾನ್ ಕೇಸ್ ಪತ್ತೆಯಾಯಿತು. ಅದಾದ್ಮೇಲೆ ದಿನ ಕಳೆದಂತೆ ನೋಡಿ 3, 4, 5, 6 ಕೇಸ್ ಅಂತ ಸೇರ್ಕೊಳ್ತಾ ಈಗ 31ಕ್ಕೆ ಇವತ್ತು ಬಂದು ನಿಂತಿದೆ. ಇನ್ನು ಬೆಂಗಳೂರಲ್ಲಿ 10 ಮಂದಿಗೆ ಒಮೈಕ್ರಾನ್ ಕನ್ಫರ್ಮ್ ಆಗಿದೆ. ಒಂದೇ ಅಪಾರ್ಟ್ಮೆಂಟ್ ನ 4ರಲ್ಲಿ ಒಮೈಕ್ರಾನ್ ಕಾಣಿಸಿಕೊಂಡಿದೆ. ಇನ್ನು ಮೈಸೂರಲ್ಲಿ 9 ವರ್ಷದ ಬಾಲಕಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಮಂಗಳೂರಲ್ಲಿ ಓರ್ವ ಯುವಕನಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಎಲ್ಲ ಮಾಹಿತಿಯನ್ನ ಟ್ವಿಟರ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ಒಮೈಕ್ರಾನ್ ವಿಚಾರವಾಗಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಆತಂಕ ಜಾಸ್ತಿ ಆಗ್ತಾ ಇದೆ. 2ರಿಂದ ಸ್ಟಾರ್ಟ್ ಆದಂತ ಒಮೈಕ್ರಾನ್ ಕೇಸ್ ಇವತ್ತು ನೋಡಿದ್ರೆ 31ಕ್ಕೆ ಏರಿಕೆ ಆಗಿದೆ. ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಒಂದೊಂದೇ ಕೇಸ್ ನಿಧಾನವಾಗಿ ರಿಪೋರ್ಟ್ ಆಗ್ತಾ ಇದೆ. ಅದರಲ್ಲೂ ಆತಂಕ ಅಂತಂದ್ರೆ ಮುಂಚೆ ಎಲ್ಲ ವಿದೇಶದಿಂದ ವಾಪಸ್ ಬಂದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಈಗ ಹಂಗಿಲ್ಲ ಸಿಚುವೇಶನ್. ಸಮುದಾಯದಲ್ಲೇ ಇದು ಹಬ್ಬಿದೆ ಅನ್ನೋ ಶಂಕೆ ಕೂಡ ನಮ್ಮ ರಾಜ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಗ್ಗೆ ತ್ರಿಲೋಕ್ ಚಂದ್ರ ಅವರು ಏನ್ ಹೇಳಿದ್ದಾರೆ ಕೇಳೋಣ. UK ಇಂದ ಬೆಂಗಳೂರಿಗೆ ಬಂದಿದ್ರು. ಏರ್ಪೋರ್ಟ್ ಅಲ್ಲಿ ನೆಗೆಟಿವ್ ಬಂದಿತ್ತು. ನೆಕ್ಸ್ಟ್ ಡೇ ಅವರು ಸಿಂಪ್ಟಮ್ಸ್ ಬಂದಿರೋದ್ರಿಂದ ಮತ್ತೆ ಪರೀಕ್ಷಿಸಲಾಯಿತು. ಮತ್ತೆ ಅವಾಗ ಅವರು ಮತ್ತೆ ಅವ್ರ ಕುಟುಂಬದವ್ರಿಗೆ ಪಾಸಿಟಿವ್ ಬಂದಿದ್ದು ಕೂಡಲೇ ಅವ್ರಿಗೆ ಹಾಸ್ಪಿಟಲ್ಗೆ ದಾಖಲಾಗಿತ್ತು. ನಿನ್ನೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಬಂದಿದೆ. ಅದರ ಪ್ರಕಾರ ಒಮಿಕ್ರಾನ್ ಅಂತ ಪತ್ತೆ ಆಗಿದೆ. ಈಗಾಗಲೇ ಅವರೆಲ್ಲ ಹಾಸ್ಪಿಟಲ್ ಇದ್ದಾರೆ ಮತ್ತು ದೇ ವೆರಿ ಮೈಲ್ಡ್ಲಿ ಸಿಂಪ್ಟಮ್ಯಾಟಿಕ್. ಸೊ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಿ ಅವರು ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಟೆಸ್ಟ್ ಮಾಡಿದಾಗ ಪ್ರೈಮರಿ ಕಾಂಟ್ಯಾಕ್ಟ್ಸಲ್ಲಿ ಪಾಸಿಟಿವ್ ಬಂದಿತ್ತು. ಅವ್ರನ್ನ ಕೂಡ ಶಿಫ್ಟ್ ಮಾಡಲಾಗಿದೆ. ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಎಲ್ಲ ನೆಗೆಟಿವ್ ಬಂದಿದ್ದಾರೆ. UK ಇಂದ ಬೆಂಗಳೂರಿಗೆ ಬಂದಿದ್ದರು. ಒಮೈಕ್ರಾನ್ ಆತಂಕದ ಬಗ್ಗೆ ಮತ್ತಷ್ಟು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಪವನ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಪ್ರೊಫೆಸರ್ ಇನ್ ಮೆಡಿಸಿನ್. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಡಾಕ್ಟರ್, ಈಗ ಆತಂಕ ಇರೋದು ನೋಡಿ, ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 2 ಒಮೈಕ್ರಾನ್ ಕೇಸ್ ಪತ್ತೆ ಆಯಿತು. ಅದಾದ್ಮೇಲೆ ದಿನ ಬೆಳೆದಂತೆ ಆ ಲಿಸ್ಟ್ ಬೆಳೀತಾ ಹೋಯಿತು. ಇವತ್ತು ನೋಡಿದ್ರೆ 31ಕ್ಕೆ ಬಂದು ನಿಂತಿದೆ. ಹಾಗಾಗಿ ಇವಾಗ ನೋಡಿದ್ರೆ ಮತ್ತಷ್ಟು ಜಾಸ್ತಿ ಆಗುತ್ತಾ ನ್ಯೂ ಇಯರ್ಗೆ, ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಂತ ಒಂದು ಆತಂಕ ಇದೆ. ಈ ಒಮೈಕ್ರಾನ್ ಡೇಂಜರ್ ಅಲ್ಲ ಅಂತ ಹೇಳಿದ್ರು ಕೂಡ, ಸೊ ಎಷ್ಟರ ಮಟ್ಟಿಗೆ ಇದನ್ನ ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತಾ? ನೋಡಿ, ಈಗ ಎಲ್ಲಾ ಕಡೆನೂ ಒಮಿಕ್ರಾನ್ ಸ್ವಲ್ಪ ಜಾಸ್ತಿನೇ ಹರಡ್ತಾ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅಥವಾ ನಮ್ಮ ದೇಶದಲ್ಲೂ ಕೂಡ, ಬಟ್ ನಿಧಾನಗತಿಯಲ್ಲಿ, ಯಾಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ. ಸೊ ಹಾಗಾಗಿ ನಿಧಾನಗತಿಯಲ್ಲಿ ಹರಡ್ತಾ ಇದೆ. ಬಟ್ ಇಲ್ಲಿ ಡಬಲಿಂಗ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮ್ಗೆ ನಂಬರ್ ಆಫ್ ಕೇಸ್ ಎಲ್ಲ ಇಂಪಾರ್ಟೆಂಟ್. ಈಗ ನೋಡಿ 31 ಕೇಸ್ ಆಗಿದೆ, ಬಟ್ 31 ಕೇಸ್ ಎಷ್ಟು ದಿನದಲ್ಲಿ ಆಯ್ತು ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ ಯುರೋಪ್ ಮತ್ತೆ ಅಮೆರಿಕಾದಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹೀಗೆ ಕಮ್ಮಿಯಾಗೇ ಇತ್ತು. ಬಟ್ ಅಲ್ಲಿ ಟ್ರಾನ್ಸ್ಮಿಷನ್ ಜಾಸ್ತಿ ಆಗಿ ಆಲ್ಮೋಸ್ಟ್ ಡಬ್ಲಿಂಗ್ ಟೈಮ್ 1.5 ದಿವಸ ಅಥವಾ 3 ದಿವಸಗಳ ಒಳಗಡೆ ಡಬಲ್ ಆಗ್ತಾ ಹೋಗ್ತಾ ಇದೆ. ಸೊ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಆತಂಕಕ್ಕೆ ಈಡು ಮಾಡ್ಕೊಡತ್ತೆ. ಯಾಕೆಂದ್ರೆ ಈಗ ನೋಡಿ ಯುರೋಪ್ ನಲ್ಲಿ ಮೊದಲು ಎಲ್ಲೋ ಒಂದು ದಿವಸಕ್ಕೆ 3-4 ಕೇಸ್ ಬರ್ತಾ ಇದ್ದಿದ್ದು, ಈಗ ದಿನವೊಂದಕ್ಕೇನೆ 15,000, 20,000, 25,000ವರೆಗೂ ಕೇಸ್ಗಳು ಬರ್ತಾ ಇದೆ. ನೀವು ಬ್ರಿಟನ್ ಇರ್ಬೋದು, ಜರ್ಮನಿ, ನೆದರ್ಲ್ಯಾಂಡ್ಸ್, ಸ್ಕಾಟ್ಲ್ಯಾಂಡ್ಸ್ ಎಲ್ಲಾ ಕಡೆ ಸಾಕಷ್ಟು ಕೇಸ್ಗಳು ಬರ್ತಾ ಇದೆ. ಅಮೆರಿಕಾದಲ್ಲೂ ಕೂಡ ಈಗ ಸಾಕಷ್ಟು ಕೇಸ್ಗಳು ಬರ್ತಾ ಇವೆ. ಸೊ ನ್ಯೂಯಾರ್ಕ್ ಒಂದರಲ್ಲೇನೆ ದಿನವೊಂದಕ್ಕೇನೆ 15,000, 20,000 ಕೇಸ್ಗಳು ಬರ್ತಾ ಇವೆ. ಸೊ ಇದೆಲ್ಲಾನು ಈಗ ಒಂದೇ ದಿವಸದಲ್ಲಿ ಆಗಿದ್ದಲ್ಲ, ಸ್ಲೋ ಆಗಿ ಜಾಸ್ತಿ ಆಗ್ತಾ ಹೋಯ್ತು. ಮೊದ್ಲು ಕೂಡ ಅಲ್ಲಿ ಏನು ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಕೊಂಡೇ ಇದ್ದಿದ್ದು. ಬಟ್ ಈಗ ಕೇಸ್ಗಳ ಸಂಖ್ಯೆ ಯಾವಾಗ ಜಾಸ್ತಿ ಆಯ್ತು ಅಲ್ಲಿಗ 3ನೇ ಬೂಸ್ಟರ್ ಡೋಸ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಾವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಹುಷಾರಾಗಿ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಇದಕ್ಕೆ ಹಲವಾರು ಕಾರಣಗಳಿವೆ ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂತ. ನೋಡಿ, ಇಲ್ಲಿ ಟ್ರಾನ್ಸ್ಮಿಷನ್ ತುಂಬಾ ಜಾಸ್ತಿ ಇದೆ. ನಾವು ಡೆಲ್ಟಾ ವೇರಿಯಂಟ್ ಕಂಪೇರ್ ಮಾಡಿದಾಗ ಈ ಒಮಿಕ್ರಾನ್ ವೇರಿಯಂಟ್ ಟ್ರಾನ್ಸ್ಮಿಷನ್ ಏನಂದ್ರೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. ಕೆಲವಾರ ಕಡೆ 3 ಪಟ್ಟಿದೆ, ಕೆಲವಾರ ಕಡೆ 10 ಪಟ್ಟು ಜಾಸ್ತಿ ಇದೆ. ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಒಂದು ಸಮಾಧಾನದ ವಿಷಯ ಅಂತಂದ್ರೆ ಎಷ್ಟೇ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿ ಹೋಗ್ತಾ ಇದ್ರು ಬರೀ ಮೈಲ್ಡರ್ ಸಿಂಪ್ಟಮ್ಸೇ ತುಂಬಾ ಜಾಸ್ತಿ. ಈಗ ಒಂದು ಸ್ಟಡಿ ಈಗ ಇತ್ತೀಚೆಗಷ್ಟೇ ನಿನ್ನೆ ಮತ್ತೆ ಇವತ್ತು ರಿಲೀಸ್ ಆಗಿದೆ ಯುರೋಪ್ ಮತ್ತೆ ಅಮೆರಿಕಾದಲ್ಲಿ. ಏನಂದ್ರೆ ಎಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಇದು ಆಲ್ಮೋಸ್ಟ್ 80% ಪಾಪ್ಯುಲೇಷನ್ ಏನ್ ಬರ್ತಾ ಇದೆ ಅಲ್ಲೆಲ್ಲ ಎಲ್ಲರಿಗೂ ಕೂಡ ಒಮಿಕ್ರಾನೇ ಬರ್ತಾ ಇದೆ. ಆದ್ರೆ
ಒಂದು 80% ಡಾಕ್ಟರ್ ಈಗ ಅವ್ರಿಗೆಲ್ಲ ಮೈಲ್ಡರ್ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದಂಗೆ ಒಮೈಕ್ರಾನ್ ಕೇಸ್ ಸೌತ್ ಆಫ್ರಿಕಾದಿಂದ ಬಂದ್ರೆ ವಿದೇಶಿ ಪ್ರಯಾಣದ ಒಂದು ಹಿಸ್ಟ್ರಿ ಇದ್ರೆ ಅಂತವ್ರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಸಮುದಾಯಕ್ಕೆ ಹಬ್ಬಿದೆಯಾ ಅಂತ ಮೊನ್ನೆ ಆರೋಗ್ಯ ಸಚಿವರೇ ಒಂದು ಡೌಟ್ಫುಲ್ ಆಗಿ ಹೇಳಿದ್ರಿಂದ ಒಂದು ಸಮುದಾಯಕ್ಕೆ ಹಬ್ಬಿದೆ ಅಂತ ಒಪ್ಕೊಳ್ಬಹುದಾ ಈ ಕಂಡೀಷನ್ ನೋಡಿದ್ರೆ? ನೋಡಿ, ಇಲ್ಲಿ ಈಗ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೋ ಒಂದು ಕಡೆ ಈಗ ಪತ್ತೆ ಆಗಿದೆ, ಅಲ್ಲಿಂದ ಈಗ ಯಾರ್ಯಾರು ವಿದೇಶ ಪ್ರಯಾಣ ಮಾಡಿ ಬರ್ತಾ ಇದಾರೆ ಅಲ್ಲಿಂದ ಬರ್ತಾ ಇದೆ ಅಂತ ಇತ್ತು. ಆದ್ರೆ ನಮ್ಮ ಬೆಂಗಳೂರಿನಲ್ಲೇ ಈಗ ಮೊದಲನೇ ಕೇಸ್ ಡಿಟೆಕ್ಟ್ ಆದಾಗ ಒಂದಕ್ಕೆ ವಿದೇಶ ಪ್ರಯಾಣ ಹಿಸ್ಟ್ರಿ ಇದ್ರೆ ಇನ್ನೊಂದಕ್ಕೆ ವಿದೇಶದ ಪ್ರಯಾಣದ ಹಿಸ್ಟ್ರಿನೇ ಇರ್ಲಿಲ್ಲ. ನೋಡಿ, ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು, ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಕೋವಿಡ್ ಇದೆ, ಎಲ್ಲಾ ಕಡೆನೂ ಈಗ ಅದು ಮ್ಯೂಟೇಷನ್ಸ್ ಆಗ್ತಾ ಇರುತ್ತೆ. ಈಗ ಬರೀ ಆಫ್ರಿಕಾದಲ್ಲಿ ಮಾತ್ರ ಮ್ಯೂಟೇಷನ್ ಆಗಿ ನಮ್ಮ ಭಾರತದಲ್ಲಿ ಮ್ಯೂಟೇಷನ್ ಆಗಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಸೊ ಇಲ್ಲೂ ಕೂಡ ಮ್ಯೂಟೇಷನ್ ಆಗುತ್ತೆ, ಆಫ್ರಿಕಾದಲ್ಲೂ ಆಗುತ್ತೆ, ಯುರೋಪ್ ಅಲ್ಲೂ ಆಗುತ್ತೆ, ಅಮೆರಿಕಾದಲ್ಲೂ ಆಗುತ್ತೆ. ಒಂದು ಪ್ಯಾಂಡಮಿಕ್ ಅಲ್ಲಿ ಅದೇ ರೀತಿ ಆಗೋದು. ಸೊ ಆಫ್ರಿಕಾದಲ್ಲಿ ಒಮಿಕ್ರಾನ್ ಆದ್ರೆ ಭಾರತದಲ್ಲೂ ಒಮಿಕ್ರಾನ್ ಆಗುತ್ತೆ. ಸೊ ಅದಕ್ಕೆ ವಿದೇಶದ ಟ್ರಾವೆಲ್ ಹಿಸ್ಟ್ರಿ ಏನು ಬೇಕು ಅಂತಿಲ್ಲ. ಸೊ ನಮ್ಮ ದೇಶದಲ್ಲಿ ಇರೋರು ಕೂಡ ಸಮುದಾಯದಲ್ಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಈ ಸಮುದಾಯದಲ್ಲಿ ಹರಡಿದೆಯಾ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಈಗ ಒಂದು ಬರೀ 31 ಕೇಸ್ಗಳಿದೆ. ಈ 31 ಕೇಸ್ ಇದ್ದಾಗ ನಾವು ಸಮುದಾಯದಲ್ಲಿ ಹರಡಿದೆ ಅಂತ ಹೇಳಕ್ಕಾಗಲ್ಲ. ಬಟ್ ಸಮುದಾಯದಲ್ಲಿ ಈಗ ಎಲ್ಲ ಸಾಕಷ್ಟು ಕೋವಿಡ್ ಕೇಸ್ಗಳಿದೆ, ಅಲ್ಲೂ ಕೂಡ ಮ್ಯೂಟೇಷನ್ಸ್ ಆಗ್ತಾ ಇದೆ. ಸಡನ್ ಆಗಿ ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಆಗ ಅದು ಸಮುದಾಯಕ್ಕೆ ಹರಡುತ್ತೆ. ಆದ್ರೆ ಇದರಲ್ಲಿ ನಾನು ಹೇಳಿದಾಗ ಆಗ್ಲೇ 80% ಇವ್ರಿಗೆ ಎಲ್ಲಾನು ಮೈಲ್ಡರ್ ಸಿಂಪ್ಟಮ್ಸ್ ಇರುತ್ತೆ, ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಇರೋದಿಲ್ಲ. ಯಾಕಂದ್ರೆ ಇದರಲ್ಲಿ ಇನ್ನೊಂದು ಅಡ್ಮಿಷನ್ ರೇಟ್ ಕೂಡ ತುಂಬಾ ಇಂಪಾರ್ಟೆಂಟ್. ನೋಡಿ, ಈಗ ಯಾರ್ಯಾರು ಒಮಿಕ್ರಾನ್ ಪಾಸಿಟಿವ್ ಇದ್ದಾರೆ ಯುರೋಪ್ ಮತ್ತೆ ಅಮೆರಿಕಾದಲ್ಲಿ 35ರಿಂದ 40% ಮಾತ್ರ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಮಿಕ್ಕಿದವರೆಲ್ಲ ಹಾಗೆ ರಿಕವರ್ ಆಗ್ತಾ ಇದ್ದಾರೆ, ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಆಗ್ತಾ ಇದ್ದಾರೆ. ಮೈಲ್ಡ್ ಸಿಂಪ್ಟಮ್ಸ್ ಇದೆ ಅಥವಾ ಇದು ಡೆಲ್ಟಾ ಅಷ್ಟು ಏನು ಡೇಂಜರಸ್ ಅಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಅಂತೂ ಮಾಡಕ್ ಆಗಲ್ಲ ಡಾಕ್ಟರ್. ಹಾಗಂತ ಇವಾಗ ನೋಡಿ, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಫ್ಕೋರ್ಸ್ ಫಾಲೋ ಮಾಡ್ಲೇಬೇಕಾಗತ್ತೆ. ಈಗ ಒಂದೇ ಸಲ ಒಂದು ಸಮುದಾಯಕ್ಕೆ ಹಬ್ಬಿಟ್ರೆ ಈ ಲಾಕ್ಡೌನ್ ಅಂತ ಅದನ್ನೆಲ್ಲ ನಾವು ಫೇಸ್ ಮಾಡುವಂತ ಸಿಚುವೇಶನ್ ಬರುತ್ತೆ. ಹಾಗಾಗಿ ಜನರಿಗೆ ಏನ್ ಕಿವಿ ಮಾತು ಹೇಳ್ತೀರಾ, ಇದು ಡೇಂಜರ್ ಅಲ್ಲ ಅಥವಾ ತುಂಬಾ ಸಿಂಪ್ಟಮ್ಸ್ ಏನ್ ಬಾಧಿಸಲ್ಲ ಅಂತ ತುಂಬಾ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ? ನೋಡಿ, ಇದು ಡೇಂಜರ್ ಅಲ್ಲ, ತುಂಬಾ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಹುಷಾರಾಗಿರ್ಬೇಕಾಗತ್ತೆ. ನಾನು ಮುಂಚೆ ಹೇಳಿದಾಗೆ ಇದು ಟ್ರಾನ್ಸ್ಮಿಷನ್ ಜಾಸ್ತಿ ಇದೆ. ನೋಡಿ, ಈಗ ಇಡೀ ಸಮುದಾಯದಲ್ಲಿ ಹಬ್ಬಿಟ್ರೆ ಟ್ರಾನ್ಸ್ಮಿಷನ್ ಆಗಿ ಇವಾಗ ನಮ್ದ್ರಲ್ಲಿ 137 ಕೋಟಿ ಪಾಪ್ಯುಲೇಷನ್ ಇದೆ. ಒಂದು 70-80 ಕೋಟಿ ಜನಕ್ಕೆ ಈಗ ಹಬ್ಬಿಟ್ರೆ ಆಮೇಲೆ 70-80 ಕೋಟಿನಲ್ಲಿ ನಮ್ಗೆ 1% ಡೆತ್ ಆದ್ರೂ ಅಥವಾ ಒಂದು 10% ಹಾಸ್ಪಿಟಲ್ ಅಡ್ಮಿಷನ್ ಆದ್ರೂ ಕೂಡ ಸಾಕಷ್ಟು ಸಂಖ್ಯೆ ಆಗುತ್ತೆ. ಅಷ್ಟು ಜನಕ್ಕೆ ನಾವು ಆಸ್ಪತ್ರೆಗಳಲ್ಲಿ ಬೆಡ್ಗಳ ಹೊಂದಿಸೋದಕ್ಕಾಗಲ್ಲ. ಅಷ್ಟೊಂದು ಡೆತ್ ಆದ್ರೆ ಅಷ್ಟು ಡೆತ್ ಗಳನ್ನ ನಾವು ತಡ್ಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ. ಸೊ ನಮ್ಮ ದೇಶ ಎಸ್ಪೆಷಲಿ ನಮ್ದು ಚೈನಾ ಅಥವಾ ಆಫ್ರಿಕಾ ಇಲ್ಲೆಲ್ಲ ಹೇಗಿದೆ ಅಂತಂದ್ರೆ ಸ್ವಲ್ಪ ಎಲ್ಲ ಮುಂದುವರಿದ ರಾಷ್ಟ್ರಗಳ ತರ ಅಲ್ಲ. ಯಾಕಂದ್ರೆ ಇಲ್ಲಿ ಇನ್ನು ಮುಂದುವರಿತಿರೋ ರಾಷ್ಟ್ರಗಳು, ಬಡ ರಾಷ್ಟ್ರಗಳು ಎಲ್ಲಾನು ಇವೆ. ಸೊ ಹಾಗಾಗಿ ಇಲ್ಲಿ ಅಷ್ಟು ಕೇಸ್ಗಳು ಬಂದಾಗ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ಆರ್ಥಿಕತೆ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ. ಹಾಗೂ ಜನಗಳು ಕೂಡ ನಮ್ಗೆ ಮುಂದೆ ಈಗ ಲಾಕ್ ಡೌನ್ ಬೇಡ ಅಂತಂದ್ರೆ ಈಗ್ಲೇನೆ ಅದರ ಟ್ರಾನ್ಸ್ಮಿಷನ್ಗೆ ಯಾವ ರೀತಿ ತಡಿಬೇಕು ಅಂತ ಈಗ ಏನೇನ್ ಮುಂಜಾಗ್ರತೆ ಕ್ರಮಗಳನ್ನ ಸರ್ಕಾರ ಏನ್ ಹೇಳಿದೆ ಅಥವಾ ಈಗ ಸಾಕಷ್ಟು ಮೀಡಿಯಾದಲ್ಲೂ ಅಷ್ಟೇ ಎಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬರ್ತಾ ಇದಾರೆ, ಪ್ರತಿಯೊಬ್ರು ಕೂಡ ಪಾಲಿಸ್ಬೇಕಾಗತ್ತೆ. ಈಗಾಗಲೇ ಸಾಲು ರಜಾ ಇದೆ, ಕ್ರಿಸ್ಮಸ್ ಇರ್ಬೋದು, ನ್ಯೂ ಇಯರ್ ಇರ್ಬೋದು, ಸಾಕಷ್ಟು ಜನ ಸೇರ್ತಾರೆ, ಪಾರ್ಟಿಗಳಿರುತ್ತೆ. ಸೊ ಆದಷ್ಟು ಜನ ಜಾಸ್ತಿ ಸೇರೋದನ್ನ ಅವಾಯ್ಡ್ ಮಾಡಿ. ಮೇನ್ ಈಗ ಯುರೋಪ್ ಮತ್ತೆ ಅಮೆರಿಕದಲ್ಲಿ ಆಗಿರೋದು ಅದೇ. ಈಗ ಎಲ್ಲ ಕ್ಲಿಯರ್ ಆಯ್ತು ಅಂತ ಸಾಕಷ್ಟು ಜನಗಳೆಲ್ಲ ಪಾರ್ಟಿ ಮಾಡೋದಕ್ಕೆ ಶುರು ಮಾಡಿದ್ರು, ಜನ ಸೇರೋದಕ್ಕೆ ಶುರು ಮಾಡಿದ್ರು. ನೋಡಿ, ಈಗ ಅಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಮತ್ತೆ ಲಾಕ್ ಡೌನ್ ಗಳಾಗ್ತಾ ಇದೆ, ಮತ್ತೆ ಈಗ ಅಲ್ಲೆಲ್ಲ ಒದ್ದಾಡ್ತಾ ಇದ್ದಾರೆ, ಆಸ್ಪತ್ರೆಗಳಿಗೆ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ನೋಡಿ ಯುರೋಪ್ ಅಲ್ಲಿ 20 ಜನ. ಮೂರನೇ ಅಲೆ ಬಗ್ಗೆ ಎಲ್ರಿಗೂ ಆತಂಕ ಇದ್ದೇ ಇದೆ, ಯಾಕಂದ್ರೆ ಪ್ರಿಡಿಕ್ಟ್ ಮಾಡಿದಂತ ಟೈಮ್ ನಲ್ಲಿ ಅದ್. ವೆಲ್ಕಮ್ ಬ್ಯಾಕ್. ಒಮೈಕ್ರಾನ್ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ರು ಡಾಕ್ಟರ್ ಪವನ್ ಕುಮಾರ್ ಅವರು. ಡಾಕ್ಟರ್ ವೆಲ್ಕಮ್ ಬ್ಯಾಕ್. ಈಗ ಮೂರನೇ ಅಲೆ ಬಗ್ಗೆ ಒಂದಿಷ್ಟು ಗೊಂದಲ ಕ್ರಿಯೇಟ್ ಆಗಿದೆ ಡಾಕ್ಟರ್, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೋದಾ? ಯಾಕಂದ್ರೆ ಯಾವಾಗ ಈ ಹಾಸ್ಟೆಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಈ ಕೊರೋನಾ ಕೇಸಸ್ ಜಾಸ್ತಿ ಆಯಿತು, ಅದೇ ಮೂರನೇ ಅಲೆ ಆರಂಭ ಇರಬಹುದು ಅಂತ ಚರ್ಚೆಗಳಾಗ್ತಿತ್ತು. ಈಗ ಒಮೈಕ್ರಾನ್ ಆಡ್ ಆಗಿರೋದ್ರಿಂದ ಕೊರೋನಾ ಕೇಸಸ್ ಜಾಸ್ತಿ ಆಗುತ್ತಾ ಫೆಬ್ರವರಿ ಮಾರ್ಚ್ ಟೈಮಲ್ಲಿ, ಅಥವಾ ಒಮೈಕ್ರಾನ್ ಕೇಸಸ್ ಜಾಸ್ತಿ ಆಗಿರುತ್ತಾ? ನೋಡಿ, ಈಗ ನಮ್ಗೆ ವಾತಾವರಣ ಚೇಂಜ್ ಆಗ್ತಾ ಇದ್ದಾಗೆ ಈ ವೈರಸ್ ಕೂಡ ಮ್ಯೂಟೇಷನ್ಸ್ ಇದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಮ್ಯೂಟೇಷನ್ಸ್ ಆದಾಗ ಈಗ ಯಾವುದೋ ಒಂದು ಫಾರ್ಮ್ ಸ್ವಲ್ಪ ಸ್ಟ್ರಾಂಗ್ ಆದಾಗ ಅದು ಒಂದು ದೊಡ್ಡ ವೇವ್ಗೆ ಕಾರಣ ಆಗ್ಬೋದು. ಬಟ್ ಯೂಶಲಿ ಏನಂದ್ರೆ ನಾವು ಹಿಸ್ಟ್ರಿ ನೋಡಿದಾಗ ಮುಂಚೆ ಯಾವಾಗ ಪ್ಯಾಂಡಮಿಕ್ ಬಂದಿದೆ 100 ವರ್ಷದ ಹಿಂದೆ, ಸೊ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ನೋಡಿದಾಗ ಏನಾಗುತ್ತೆ, ಈಗ ನಮಗೆ ಮೊದಲನೇ ವೇವ್ ಗಿಂತ ಯೂಶಲಿ ಎರಡನೇ ವೇವ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಸಾಕಷ್ಟು ಜನಕ್ಕೆ ಎಲ್ಲ ಇನ್ಫೆಕ್ಟ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಆದ್ರೆ ಮೂರನೇ ವೇವ್ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಎರಡನೇ ವೇವ್ ಅಥವಾ ಮೊದಲನೇ ವೇವ್ ಗಿಂತಾನು ಇನ್ನು ತುಂಬಾ ವೀಕ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇದು ನೇಚರ್ ಇರೋದೇ ಹಾಗೆ. ಯಾಕಂದ್ರೆ ಈ ವೈರಸ್ ತನ್ನಂತಾನೆ ಮ್ಯೂಟೇಷನ್ ಆಗ್ತಾ ಇದ್ದಾಗೆ ಇನ್ನು ವೀಕ್ ಆಗ್ತಾ ಹೋಗುತ್ತೆ ಹೊರತು ಸ್ಟ್ರಾಂಗ್ ಆಗೋದಿಲ್ಲ.
ಸೊ ಅಲ್ಲಲ್ಲಿ ನಮಗೆ ಕ್ಲಸ್ಟರ್ ಗಳಲ್ಲಿ ಕಾಣಿಸ್ಕೋಬಹುದು. ಇನ್ನು ಮುಂದೆ ನೋಡಿ 3ನೇ ವೇವ್ 4ನೇ ವೇವ್ ಅಂತ ಇಡೀ ಪ್ರಪಂಚ ಎಲ್ಲ ಹರಡೋದು ಸ್ವಲ್ಪ ಕಷ್ಟವೇ ಆಗಿರುತ್ತೆ. ಆದ್ರೆ ಎಲ್ಲೋ ಕೆಲವಾರು ದೇಶಗಳಲ್ಲಿ ಅಥವಾ ಕೆಲವಾರು ಪ್ರದೇಶಗಳಲ್ಲಿ ಸೀಮಿತವಾಗಿ ಅಲ್ಲಲ್ಲೇ ಕ್ಲಸ್ಟರ್ ಗಳಾಗಿ ಕಾಣಿಸ್ಕೋಬಹುದು. ಈಗ ನೋಡಿ ಲಾಸ್ಟ್ ಇದ್ರಲ್ಲೂ ಅದೇ ರೀತಿಯಾಗಿ ಪ್ರೆಡಿಕ್ಟ್ ಮಾಡಿದ್ರು, ಬಟ್ ಎಲ್ಲೂ ಕೂಡ 3ನೇ ವೇವ್ ಆ ರೀತಿಯಾಗಿ ಜಾಸ್ತಿ ಡೆಲ್ಟಾ ಸ್ಪ್ರೆಡ್ ಆದಾಗೆ ಆಗ್ಲಿಲ್ಲ. ಆದ್ರೆ ಈಗ ಒಮೈಕ್ರಾನ್ ಬಂದ್ಮೇಲೆ ಸ್ಪ್ರೆಡ್ ಆಗ್ತಾ ಇದೆ. ಆದ್ರೆ ನೀವು ನೋಡಿ ಅದು ಸಿವಿಯರಿಟಿ ಇಲ್ಲ, ಎಲ್ಲೂ ಕೂಡ ಸಿವಿಯರ್ ಆಗಿ ಯಾವ್ದು ಡಿಸೀಸ್ ಕಾಸ್ ಮಾಡಿಲ್ಲ, ಸಾಕಷ್ಟು ಡೆತ್ ಗಳಾಗಿಲ್ಲ. ಲೆಸ್ ದೆನ್ 0.1% ಇದೆ ಡೆತ್ ರೇಟ್ ನೋಡಿದ್ರೆ. ಸೊ ಹಾಗಾಗಿ ಅಷ್ಟೊಂದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಮಗೆ ಒಮಿಕ್ರಾನ್ ಅಷ್ಟೇ ನಿಧಾನವಾಗಿ ಅದು ಟ್ರಾನ್ಸ್ಮಿಷನ್ ಜಾಸ್ತಿ ಆಗ್ಬೋದು, ಬಟ್ ಸಿವಿಯರಿಟಿ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅಷ್ಟು ವರಿಗೆ ಅಥವಾ ತುಂಬಾ ಅಡ್ಮಿಷನ್ಸ್ ಗಾಗ್ಲಿ ಸಾವುಗಾಗ್ಲಿ ಕಾರಣ ಆಗೋದಿಲ್ಲ. ನಮ್ಮ ದೇಶದಲ್ಲೂ ಅಷ್ಟೇ ಈಗ ಏನ್ ಪ್ರೆಡಿಕ್ಷನ್ ಮಾಡಿರೋದೇನಂದ್ರೆ ನಮ್ಗೆ ಮುಂಚೆ 2 ವೇವ್ ಯಾವ ರೀತಿ ಬಂದಿದೆ, ಸೊ ಅದೇ ರೀತಿಯಾಗಿ ಕೇಸಸ್ ಜಾಸ್ತಿ ಆಗ್ತಾ ಹೋದ್ರೆ ಸೊ ಜನವರಿ ಎಂಡ್ ಅಥವಾ ಫೆಬ್ರವರಿಗೆ ಬರ್ಬೋದು ಅಂತ ಇವಾಗ ನಮ್ಗೆ IIT ಇವರು ಒಂದು ಪ್ರೆಡಿಕ್ಟ್ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಹೇಗಂದ್ರೆ ನಮ್ಗೆ ಒಂದು ಎಪಿಡೆಮಾಲಜಿಕಲ್ ಮಾಡೆಲ್ ಅಂತ ಇರುತ್ತೆ. ಸೊ ಇವೆಲ್ಲ ಕೆಲವಾರು ಕ್ಯಾಲ್ಕುಲೇಷನ್ಸ್ ಮೇಲೆ ಮುಂಚೆ ಯಾವ ರೀತಿ ಬಂದಿರುತ್ತೆ ಅದನ್ನ ನೋಡ್ಕೊಂಡು ಪ್ರೆಡಿಕ್ಟ್ ಮಾಡ್ತಾರೆ. ಬಟ್ ಅದು ಬರ್ಲೇಬೇಕಂತ ಇನ್ನೊಂದು ಪ್ರೆಡಿಕ್ಷನ್ ಅಂದ್ರೆ ಡಾಕ್ಟರ್, ಈಗ ನೋಡಿ ಕೇಸಸ್ ವೈಸ್ ನಾವು ನೋಡೋದಾದ್ರೆ ಸೆಕೆಂಡ್ ವೇವ್ ಟೈಮಲ್ಲಿ ನಾವು ನೋಡಿದ್ವಿ ನಮ್ಮ ದೇಶದಲ್ಲಿ ಪರ್ ಡೇ ನಾವು ನೋಡ್ತಿದ್ವಿ ವಿದಿನ್ 24 hours 1.5 ಲಕ್ಷ ದಾಟಿ ಎಲ್ಲ ಕೇಸಸ್ ಬರ್ತಾ ಇತ್ತು. ಈ ಒಮೈಕ್ರಾನ್ ನೋಡಿದ್ರೆ ಕೆಲವೊಂದು ಪ್ರಿಡಿಕ್ಷನ್ ನಾನು ಹೇಳ್ತಿರೋದು, ಕೆಲವರು ಹೇಳ್ತಾರೆ 1 ಲಕ್ಷಕ್ಕೂ ಜಾಸ್ತಿ ಕೇಸಸ್ ಮತ್ತೆ ಬರ್ತಾ ಹೋಗ್ಬೋದು. ಇನ್ ಕೆಲವರು ಹೇಳ್ತಿದ್ದಾರೆ ಇಲ್ಲ ಒಂದೇ ದಿನಕ್ಕೆ 24 ಗಂಟೆಯಲ್ಲಿ 14 ಲಕ್ಷ ಕೇಸ್ ಎಲ್ಲ ಬರುತ್ತಂತೆ ಇಂಡಿಯಾದಲ್ಲಿ ಅಂತ. ಅದೊಂದು ಆತಂಕ ಇದೆ ನೋಡಿ. ಈಗ ಬಂದಿರೋ ಮೇಜರ್ ಪ್ರೆಡಿಕ್ಷನ್ಸ್ ಈಗ ಮುಂಚೆ ಎಲ್ಲ ಅದು ಆಲ್ಮೋಸ್ಟ್ ನಿಯರೆಸ್ಟ್ ಆಗಿರ್ತಕ್ಕಂಥದ್ದು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಯುರೋಪ್ ಮತ್ತೆ ಅಮೆರಿಕದ ಮತ್ತೆ ಈಗ ಸೌತ್ ಆಫ್ರಿಕಾದಲ್ಲಿ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಬೇಸ್ಡ್ ಆನ್ ದಟ್ ನಮ್ಮ ದೇಶದಲ್ಲೂ ಬಂದ್ರೆ ನಮಗೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ದಿನವೊಂದಕ್ಕೇನೆ ಒಂದು 75,000 ಕೇಸ್ಗಳು ಬರ್ಬೋದು ಅಂತ ಇದು ಒಂದು ಪ್ರೆಡಿಕ್ಷನ್ ಇದೆ. ಇನ್ನು ಕೆಲವಾರು ಪ್ರೆಡಿಕ್ಷನ್ ಬಂದಿರೋದು 75,000ದಿಂದ ಲಕ್ಷವರೆಗೂ ಬರ್ಬೋದು. ಬಂದ್ರೂ ಕೂಡ ಎಲ್ಲೂ ಕೂಡ ಸೀರಿಯಸ್ ಆಗುತ್ತೆ ಅಥವಾ ಡೆತ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಎಲ್ಲೂ ಪ್ರೆಡಿಕ್ಷನ್ಸ್ ಬಂದಿಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ಏನಂದ್ರೆ ಇದು ಟೂ ಅರ್ಲಿ ಆಗುತ್ತೆ. ಯಾಕಂದ್ರೆ ಈಗ ನೋಡಿ ನಮ್ಮ ರಾಜ್ಯದಲ್ಲಿ ಬರೀ 31 ಕೇಸು, ನಾವು ಇಡೀ ದೇಶ ಎಲ್ಲ ತಗೊಂಡ್ರು 200 ಕೇಸು. ಸೊ ಇಲ್ಲೆಲ್ಲ ಇನ್ನು ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿದ್ದಾಗೆ ಸೊ ಅದು ಯಾವ ರೀತಿಯಾಗಿ ವೈರಸ್ ತನ್ನನ್ನು ತಾನೇ ಮಾರ್ಪಡಿಸ್ಕೊಂಡು ಎಷ್ಟು ಸೀರಿಯಸ್ ಆಗ್ತಾ ಇದೆ, ಸೊ ಎಷ್ಟು ಸಾವು ನೋವುಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಇನ್ನೂ ನಾವು ಖಂಡಿತವಾಗಿ ಹೇಳಬಹುದಾಗಿದೆ. ಬಟ್ ಈಗ ಪ್ರೆಸೆಂಟ್ ಏನಿದೆ ಸೊ ಆದಷ್ಟು ಮೈಲ್ಡರ್ ಸಿಂಪ್ಟಮ್ಸ್ ಇರೋದ್ರಿಂದ ಜಾಸ್ತಿ ಟ್ರಾನ್ಸ್ಮಿಷನ್ ಆದ್ರೂ ಕೂಡ ಅಷ್ಟಾಗಿ ಜನಕ್ಕೆ ಎಫೆಕ್ಟ್ ಆಗೋದಿಲ್ಲ. ಆದ್ರೆ ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋ ಹೋಗಿಲ್ಲ. ಯಾಕಂದ್ರೆ ಟ್ರಾನ್ಸ್ಮಿಷನ್ ನಾನು ಆಗ್ಲೇ ಹೇಳಿದಾಗ ತುಂಬಾ ಜಾಸ್ತಿ ಆಗ್ಬಿಟ್ರೆ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆದಾಗ ಸೊ ನಮ್ಗೆ ಸ್ವಲ್ಪ ಜನ ಸತ್ರು ಕೂಡ ನಾವು ಪರ್ಸೆಂಟೇಜ್ ಇದರಲ್ಲಿ ತಗೊಂಡಾಗ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ತುಂಬಾ ಜನಕ್ಕೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ದಕ್ಷಿಣ ಭಾರತದಲ್ಲಿ ಗ್ರಾಮಾಲಯ ಯೋಜನೆಯಿಂದ ಆರೋಗ್ಯ ಮತ್ತು ನರ್ಮಲೀಕರಣ ವಿಚಾರದಲ್ಲಿ ಹೊಸ ದಿಕ್ಕಿನೆಡೆಗೆ ಸಾಗುವಂತೆ ಮಾಡಿದೆ. ತಮಿಳುನಾಡಿನ ಕೆಲ ಭಾಗಗಳಲ್ಲಿ ಶುರುವಾದಂತ ಗ್ರಾಮಾಲಯ ಇವತ್ತು ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ಗ್ರಾಮಗಳಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಿದೆ. ಇವತ್ತಿನ ನಮ್ಮ ಮಿಷನ್ ಪಾನಿಯಲ್ಲಿ ಗ್ರಾಮಾಲಯದ ಬಗ್ಗೆ ತಿಳಿಸ್ಕೊಡ್ತೀವಿ ನೋಡಿ. Since 1987, when Gramalaya was formed, we used to work for sanitation and water facilities in the rural areas. In the year 2000, we started working in the urban areas, where we come across several slums in the areas lacking basic sanitation facilities, as well as safe drinking water problems. So we used to closely work with Trichy City Corporation, by forming community-based organizations in the wherever we start working in a village or in a slum. Our major program was implemented through the community-based organizations. That is called the SHE teams, sanitation and hygiene education teams, or self-help groups, or watchman committees. Gramalaya could be able to construct more than 6 lakhs toilets, individual household toilets in South India. Also, we have mainly worked for providing safe drinking water supply to the rural households, where we could reach more than 36,000 households with safe drinking water taps connection. So these were all the activities we have mobilized from the local government support as well as central government support in different schemes. During the Kerala floods, Gramalaya worked in 5 districts of Kerala with UNICEF support. Our major activities was there, rejuvenation of the drinking water wells, as well as retrofitting of individual household toilets affected by the floods. Those wells are chlorinated and cleaned and also renovated by Gramalaya with UNICEF support. Thereby people can get portable water supply from the dug well source.
ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.